ಕಾಳಂಗಿ ಸೊಸೈಟಿಯಲ್ಲಿ ಹಣ ಪಡೆಯಲು ಜನಜಾತ್ರೆ. ಎಆರ್ ಬರುವಿಕೆಗಾಗಿ ಧರಣಿ ಕುಳಿತ ರೈತರು. ರೈತರ ಆಕ್ರೋಶಕ್ಕೆ ಉತ್ತರಿಸಲಾಗದೆ ಹಿಂಭಾಗದ ಮೂಲಕ ತೆರಳಿದ ಅಧ್ಯಕ್ಷ. ಇಂದು ನಡೆದ ಸಭೆಗೂ ಗೈರು ಹಾಜರಾದ ಕಾರ್ಯದರ್ಶಿ. ಹಾನಗಲ್ ವ್ಯಕ್ತಿಯೇ 69 ಲಕ್ಷ ಆರ್ಟಿಜಿಎಸ್ ಮೂಲಕ ವರ್ಗಾವಣೆ ಮಾಡಿದ ಆರೋಪ ದೃಢ. ಸ್ಥಳಕ್ಕೆ ಆಗಮಿಸಿದ ಶಿರಸಿ ಸಹಾಯಕ ನಿಬಂಧಕ ಅಜಿತ್. ಅವ್ಯವಹಾರಗಳ ಬಗ್ಗೆ ತನಿಖೆ ನಡೆಸುವಂತೆ ಅಧಿಕಾರಿಗೆ ರೈತರ ಆಗ್ರಹ. ತಕ್ಷಣ ಕಾಳಂಗಿ ಸಂಘದ ಕಾರ್ಯದರ್ಶಿ ಸುನಿಲ್ ಗೌಡ ಅಮಾನತುಪಡಿಸುವಂತೆ ಒತ್ತಾಯ. ಹಗರಣದಲ್ಲಿ ಶಾಮೀಲಾದ ಎಲ್ಲರ ಮೇಲೂ ಕ್ರಮಕ್ಕೆ ಆಗ್ರಹ. ಅಕ್ರಮ ಬಡ್ಡಿ ವ್ಯವಹಾರವೇ ಅವ್ಯವಹಾರಗಳಿಗೆ ಮೂಲ ಎಂಬ ಶಂಕೆ. ಏನ್ ಸಮಸ್ಯೆ ಆಗೈತೆ ಹೇಳ್ರಿ. ಎಷ್ಟು ಇಟ್ಟಿದ್ರಿ? 5 ಲಕ್ಷ. ಎಂತ ಅಂತಾರ್ರಿ ಬ್ಯಾಂಕ್ನಾಗ? ಅವರು 20,000 ಕೊಡ್ತಾನೆ ಅಂತ. ಈಗ ನಿಮ್ಗೆ ಎಂತ ಎಮರ್ಜೆನ್ಸಿ ಇತ್ತು ರೀ? ಎಂತರ ಸಲುವಾಗಿ? ಈಗ ಏನಂತ ಇದಾರ ಈಗ ಮ್ಯಾನೇಜರ್ ಅವರೆಲ್ಲ ಏನಂತ ಇದಾರ? ಅವ್ರಿಗೆ ದುಡ್ಡು ಇಲ್ಲ ಅನ್ಸ. ಇದಾರ ಮ್ಯಾನೇಜರ್? ಇಲ್ಲ. ಎಷ್ಟು ದಿನ ಆಯ್ತು ನೀವು ಬಂದು ಹೋಗ್ತಾ ಇರೋದಿಲ್ಲಿ? 8 ದಿವಸ. ಆಯ್ತು. ಈಗ ಏನು ಹೇಳ್ತೀರಿ ಇದ್ರ ಬಗ್ಗೆ ನೀವೆಲ್ಲ? ಇದ್ರ ಬಗ್ಗೆ ಏನು ಹೇಳಂದ್ರೆ ನಮ್ಗೀಗ ಅನಾರೋಗ್ಯ ಐತಿ, ಬೇಕು ಅಂತ ಹೇಳ್ತಾರೆ. ಸರಿ ಸರಿ ಹೇಳ್ಬೇಕು, ತನಿಖೆ ಮಾಡಿ ಅಂತ. ಇಲ್ಲಿ ರೈತರು ಬೇವರ್ಸರ್ಸ್ ಇಟ್ಟಿದ್ ದುಡ್ಡಿದ. ಇಲ್ಲಿ ರೈತರು ಕೇಳಾರ ಇಲ್ಲ, ಇಲ್ಲಿ ಹಕ್ಕು ಯಾರ್ಯಾರ ಬರ್ತಾರ 3-4 ಲಕ್ಷ ತಗೊಂಡಾರ. ಒಂದು ಸೈನ್ ಇಲ್ಲ ರೈತರು. FD ಇಟ್ಟಿದಾರ ರೈತರು. ನೀವು ಬರ್ತೀರಿಲ್ಲ, ನೀವು ತಿಂದಿದ್ದೀರ, ನೀವು ಅಧಿಕಾರಿಗಳು ಶಾಮೀಲ್ ಇದ್ದೀರಾ. ಎಷ್ಟೊತ್ತಿಗೆ ಬರ್ತೀರಿ? ಬೆಳಗಿಂದ 11 ಗಂಟೆ ಮಾಡಿದೇವೆ ನಿಮ್ಗ. ರೈತರು ಇದು ಮೀಡಿಯಾದಲ್ಲೆಲ್ಲ ಬಂದ್ ಹೋಗಿದೆ. ನೀವ್ ಎಲ್ಲಿದ್ದೀರಿ? ಇಲ್ಲಿ ಯಾರು ಕಮಿಟಿಯರು ಉತ್ತರ ಕೊಡ್ತಾ ಇಲ್ಲ. ಪೂರ್ತಿ ಅವ್ರು ಡಿಸಾಲ್ವ್ ಮಾಡಿ ತನಿಖೆ ಮಾಡ್ರಿ. ಇಲ್ಲಿ ಯಾರ್ದು ಶ್ರೀಮಂತರ ದುಡ್ಡಲ್ಲ, ಇದು ರೈತರ ದುಡ್ಡಿಲ್ಲ. ರೈತರ ಕಟ್ಟಿ ಸಂಸ್ಥೆ ಇದೆ. ಯಾವಾಗ ಬರ್ತೀರಿ? ಯಾವಾಗ ತನಿಖೆ ಮಾಡ್ತೀರಿ? ಇಲ್ಲಿ ಸೆಕ್ರೆಟರಿ ಬೇರೆ ಕಡೆ ಹೋಗಾಕ ಇರ್ತಾನ ಅವ್ರ ಜೊತೆಗೆ. ಇಲ್ಲಿ ಇವತ್ತು ಸೆಕ್ರೆಟರಿ ಇಲ್ಲ. 2 ಕೋಟಿ ರೂಪಾಯಿ ಇಲ್ಲಿ ಅವ್ಯವಹಾರ ಆಗಿದೆ ರೈತರದು. FD ಕೆಲಸ ಬಂದ್ರೆ FD ತೆಗಿಲಿಕ್ಕೆ ಇವ್ರ ಹತ್ರ ದುಡ್ಡಿಲ್ಲ. ಎಲ್ಲಾ ಸಿಬ್ಬಂದಿಗಳನ್ನ ಹೊರಗೆ ಹಾಕ್ರಿ. ನಿಮ್ದು ಏನ್ ತನಿಖೆ ಐತಿ ಮಾಡ್ರಿ. ಯಾವಾಗ ಬರ್ತೀರಿ? ಯಾರಿಗೂ ಕಂಪ್ಲೇಂಟ್ ಮಾಡೋದ್ ನಾವು. ಇನ್ನು ಏನ್ ಮಾಡ್ಬೇಕು ನಿಮ್ಗ? ಅಲ್ಲಿ ಬಂದು ನಾವು ಸೈಕೆ ಕುಂದಿರ್ತೇವೆ. ರೈತರು ಆತ್ಮಹತ್ಯೆ ಮಾಡ್ಕೊಂತಾರ. ರೈತರು ನೆನ್ಪಿಡ್ಕೊಡ್ರಿ ನೀವು. ರೈತರು ದುಡ್ಡು ತಿಂದಿದ್ದಾರೆ ಇಲ್ಲಿ. ಬರ್ರಿ ನೀವು, ಬೇಗ ಬರ್ರಿ. ನಾವ್ ಇಲ್ಲೇ ಕಾಯ್ತೇವೆ. ಯಾವ ಊಟ ಇಲ್ಲ, ಏನ್ ಇದ್ದಿಲ್ಲ. ನೀವು ಬರ್ಲಿಲ್ಲ ಅಂದ್ರೆ ನಿಮ್ಮ ಹೆಸರು ಬರಿತೇವೆ ಇಲ್ಲಿ. ಈಗ ಎಷ್ಟು ಗಂಟೆ ಒಳಗೆ ಬರ್ತೀರಿ ನೀವು? ಇಲ್ಲಿ ಅರ್ಧ ಗಂಟೆಗೆ ಬರ್ಬೋದು ನೀವು. 1 ತಾಸು ಬರ್ರಿ. 12:30, 1:30 ಬರ್ರಿ. ನಾವ್ ಇಲ್ಲೇ ಇರ್ತೇವೆ. ರೈತರ ಇಲ್ಲೆಲ್ಲ ಆಫೀಸ್ ಒಳಗೆ ಹೋಗಕ್ ಕೂಡ ಇಲ್ಲ ರೈತರಿಗೆ. ಇಲ್ಲಿ ನಾವ್ ಏನ್ ಮಾಡ್ಬೇಕು? ರೈತರು ದುಡ್ಡು ಕಟ್ತಾರೆ, FD ಇಟ್ಟಾರ. ಈಗ ಬರ್ರಿ ನೀವು, ಇಲ್ಲಿ ಬಂದು ಉತ್ತರ ಕೊಡ್ರಿ. ಎಲ್ಲರೂ ಇಲ್ಲೇ ಇರ್ರಿ 1 ತಾಸು. ಅಲ್ಲ, ಸರಿಯಾದ ಉತ್ತರ ಕೊಡ್ಲಿಲ್ಲ. ನಾವು ಈಗ ಹೇಳ್ತೇವೆ. ಹೇಳ್ಬೇಕು, ತನಿಖೆ ಮಾಡಿ ಅಂತ. ಇಲ್ಲಿ ರೈತರು ಬೇವರ್ಸರ್ಸ್ ಇಟ್ಟಿದ್ ದುಡ್ಡಿದ. ಇಲ್ಲಿ ರೈತರು ಕೇಳಾರ ಇಲ್ಲ, ಇಲ್ಲಿ ಹಕ್ಕು ಯಾರ್ಯಾರ ಬರ್ತಾರ 3-4 ಲಕ್ಷ ತಗೊಂಡಾರ. ಒಂದು ಸೈನ್ ಇಲ್ಲ ರೈತರು. FD ಇಟ್ಟಿದಾರ ರೈತರು. ನೀವು ಬರ್ತೀರಿಲ್ಲ, ನೀವು ತಿಂದಿದ್ದೀರಾ, ನೀವು ಅಧಿಕಾರಿಗಳು ಶಾಮೀಲ್ ಇದ್ದೀರಾ. ಎಷ್ಟೊತ್ತಿಗೆ ಬರ್ತೀರಿ? ಬೆಳಗಿಂದ 11 ಗಂಟೆ ಮಾಡಿದೇವೆ ನಿಮ್ಗ. ರೈತರು ಇದು ಮೀಡಿಯಾದಲ್ಲೆಲ್ಲ ಬಂದ್ ಹೋಗಿದೆ. ನೀವ್ ಎಲ್ಲಿದ್ದೀರಿ? ಇಲ್ಲಿ ಯಾರು ಕಮಿಟಿಯರು ಉತ್ತರ ಕೊಡ್ತಾ ಇಲ್ಲ. ಪೂರ್ತಿ ಅವ್ರು ಡಿಸಾಲ್ವ್ ಮಾಡಿ ತನಿಖೆ ಮಾಡ್ರಿ. ಇಲ್ಲಿ ಯಾರ್ದು ಶ್ರೀಮಂತರ ದುಡ್ಡಲ್ಲ, ಇದು ರೈತರ ದುಡ್ಡಿಲ್ಲ. ರೈತರ ಕಟ್ಟಿ ಸಂಸ್ಥೆ ಇದೆ. ಯಾವಾಗ ಬರ್ತೀರಿ? ಯಾವಾಗ ತನಿಖೆ ಮಾಡ್ತೀರಿ? ಇಲ್ಲಿ ಸೆಕ್ರೆಟರಿ
ಬೇರೆ ಕಡೆ ಹೋಗಾಕ ಇರ್ತಾನ ಅವ್ರ ಜೊತೆಗೆ. ಇಲ್ಲಿ ಇವತ್ತು ಸೆಕ್ರೆಟರಿ ಇಲ್ಲ. 2 ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ ರೈತರದ. ಅವ್ರ ಮನೆ ಎಫ್ ಡಿ ಕೆಲಸ ಬಂದ್ರೆ ಎಫ್ ಡಿ ತೆಗಿಲಿಕ್ಕೆ ಇವ್ರ ಹತ್ರ ದುಡ್ಡಿಲ್ಲ. ಎಲ್ಲಾ ಸಿಬ್ಬಂದಿಗಳನ್ನ ಹೊರಗೆ ಹಾಕ್ರಿ, ನಿಮ್ದು ಏನ್ ತನಿಖೆ ಐತೆ ಮಾಡ್ರಿ. ಯಾವಾಗ ಬರ್ತೀರಿ? ಯಾರಿಗೂ ಕಂಪ್ಲೇಂಟ್ ಮಾಡೋದ್ ನಾವು. ಇನ್ನು ಏನ್ ಮಾಡ್ಬೇಕು ನಿಮ್ಗ? ಅಲ್ಲಿ ಬಂದು ನಾವು ಸೈಕೆ ಕುಂದಿರ್ತೇವೆ. ರೈತರು ಆತ್ಮಹತ್ಯೆ ಮಾಡ್ಕೊತಾರ. ರೈತರು ನೆನ್ಪಿಡ್ಕೊಳ್ರಿ ನೀವು. ರೈತರು ದುಡ್ಡು ತಿಂದಿದ್ದಾರೆ ಇಲ್ಲಿ. ಬರ್ರಿ ನೀವು, ಬೇಗ ಬರ್ರಿ, ನಾವ್ ಇಲ್ಲೇ ಕಾಯ್ತೇವೆ. ಯಾವ ಊಟ ಇಲ್ಲ, ಏನ್ ಇದ್ದಿಲ್ಲ. ನೀವು ಬರ್ಲಿಲ್ಲ ಅಂದ್ರೆ ನಿಮ್ಮ ಹೆಸರು ಬರಿತೇವೆ ಇಲ್ಲಿ. ಈಗ ಎಷ್ಟು ಗಂಟೆ ಒಳಗೆ ಬರ್ತೀರಿ ನೀವು? ಇಲ್ಲಿ ಅರ್ಧ ಗಂಟೆಗೆ ಬರ್ಬೋದು ನೀವು. 1 ತಾಸು ಬರ್ರಿ, 12:30 1:15 ಬರ್ರಿ. ನಾವ್ ಇಲ್ಲೇ ಇರ್ತೇವೆ. ರೈತರ ಇಲ್ಲೆಲ್ಲ ಆಫೀಸ್ ಒಳಗೆ ಹೋಗಕ್ ಕೂಡ ಹಿಂಗೆಲ್ಲ ರೈತರಿಗೆ. ಇಲ್ಲಿ ನಾವ್ ಏನ್ ಮಾಡ್ಬೇಕು? ರೈತರು ದುಡ್ಡು ಕಟ್ತಾರೆ, ಎಫ್ ಡಿ ಇಟ್ಟಾರ. ಈಗ ಬರ್ರಿ ನೀವು, ಇಲ್ಲಿ ಬಂದು ಉತ್ತರ ಕೊಡ್ರಿ. ಎಲ್ಲರೂ ಇಲ್ಲೇ ಇರ್ರಿ 1 ತಾಸು. ಡಿಪಾರ್ಟ್ಮೆಂಟ್ ಸಮೂಹ ಎಲ್ಲ ಗೊತ್ತಿದೆ. ಆಯ್ತು, ಇದನ್ನ ಇಮಿಡಿಯೇಟ್ ನಾನು ತನಿಖೆ ಮಾಡಿ ರೈತರಿಗೆ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ ತಕ್ಷಣ ಕ್ರಮಗಳನ್ನು ನಾನು ವಹಿಸ್ತೀನಿ. ಎಲ್ಲ ರೈತರ ಪರವಾಗಿ ಇಡ್ರಿ ಸರ್. ಎಲ್ರು ಒಪ್ಪಿಗೆ ಐತಲ್ರಿ ಅಮಾನತ್ ಮಾಡಕ? ಒಪ್ಪಿಗೆ ಐತೆ, ಮಾಡ್ಲೇಬೇಕು. ಮತ್ತೊಂದು ಮನವಿ ಗಣೇಶಣ್ಣ, ಇದಕ್ಕೆ ನಿಮ್ಗ ಏನಾರ ಫಿಲಿಂ ನರಿ ಕಮಿಟಿ ಅಮಾನತಲ್ಲಿ ಇಟ್ಟು ಆಡಳಿತಾಧಿಕಾರಿ TSS ಅಲ್ಲಿ ಮಾಡಿದ್ರಿ ನೀವು. ಅದ್ರ ಟೈಪ್ ನಮ್ಮಲ್ಲಿ ಆಡಳಿತಾಧಿಕಾರಿ ಇಟ್ಟು ನೀವೆಲ್ಲದನ್ನು ಮಾಡ್ಲಿಕ್ಕೆ ಅಡ್ಡಿಲ್ಲ, ನಮ್ಮಲ್ಲಿ ತೊಂದ್ರೆ ಇಲ್ಲ. ಇದು ಮತ್ತು ನೀವು ಅವ್ರನ್ನೇ ಇಟ್ರಿ ಆಡಳಿತ ಇದು ಕಮಿಟಿನೇ ಅಂದ್ರೆ ಅವ್ರು ಏನ್ ಮಾಡ್ತಾರೋ ಗೊತ್ತಿಲ್ಲ ರೈತರ ದುಡ್ಡನ್ನು. ಅದಕ್ಕಾಗಿ ಅವ್ರನ್ನ ಅಮಾನತನಲ್ಲಿ ಇಟ್ಟು ಆಡಳಿತಾಧಿಕಾರಿ ಹಾಕ್ರಿ ಸರ್. TSS ಅಲ್ಲಿ ಸಡನ್ಲಿ ಹಾಕಿದ್ರಿ. ಇವಾಗ್ಲೂ ನಮ್ಗೆ ಇವತ್ತೇ ಘೋಷಣೆ ಮಾಡಿ, ಇಲ್ಲ ನಾಳೆ ಘೋಷಣೆ ಮಾಡಿ ಹಾಕ್ರಿ. ನಾವು ನಮ್ಮ ಸಾಹೇಬ್ರು MLA ಗಮನಕ್ಕೂ ತರ್ತೇವೆ. ನಾ ಪರಿಶೀಲನೆ ಮಾಡ್ತೀನಿ. ಚಾವಿ ಸರ, ಇಲ್ಲಿ ಸೆಕ್ರೆಟರಿ ಒಂದು ಚಾವಿ ಐತೆ ಅಂತ, ಇಲ್ಲಿ ಇಲ್ಲ ಅಂತ. ಮಂಜಣ್ಣ, ಅದು ಏನೈತಲ್ಲ ಸಾಫ್ಟ್ವೇರ್, ಅದನ್ನ ಏನ್ ಡಿಲೀಟ್ ಆಗ್ಬಾರ್ದು ನೋಡಿ ಹೇಳಿ. ಏತಕ್ಕಾಗಿ ಹೋರಾಟ? ಏತಕ್ಕಾಗಿ ಹೋರಾಟ? ನಾವು ಚಿತ್ರಣ ಹೇಳ್ಬಿಡ್ತೀವಿ. ಇಲ್ಲಿ ನಮ್ಮ ಸೊಸೈಟಿಯಲ್ಲಿ ಎಷ್ಟು ಜನ ರೈತರು? 2,500 ರೈತರು. ಇಲ್ಲಿ ಬಳಕೆ ಆಗಿದೆ. ಇವ್ರಿಗೆ ಕೇಳಿದ್ರೆ ಕಮಿಟಿ ಅವರಿಗೆ ಕೇಳಿದ್ರೆ ನಮ್ ಗಮನಕ್ಕೆ ಬಂದಿದ್ದೆ ಲೇಟ್ ಆಗಿ ಅಂತ. 1 ರೂಪಾಯಿ 2 ರೂಪಾಯಿ ಅಲ್ಲ, 2 ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ. ಬೇರೆ ಮೇಲೆ ಬೇನಾಮಿ ಸಾಲ ಏನೋ ತೆಗೆದಿದ್ದಾರೆ ಅಂತ ಹೇಳಿ ಕಮಿಟಿ ಅವರು ಹೇಳಿದ್ದಾರೆ. ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ಕಮಿಟಿ ಅವರು ಒಪ್ಕೊಂಡಿದ್ದಾರೆ. ಈಗ ಭ್ರಷ್ಟಾಚಾರ ಆದ್ಮೇಲೆ ಸೆಕ್ರೆಟರಿ ನೋಡಿದ್ರೆ ರಾತ್ರಿ ಬಂದು ಏನ್ ಬೇಕೋ ಅದನ್ನ ಕಂಪ್ಯೂಟರ್ ಹಾಕಿ ಹೋಗ್ತಾರ. ಅವನ ಹತ್ರ ಒಂದು ಕೀ ಇದೆ ಅಂತ ಯಾರಿಗೆ ಕೇಳಿದ್ರೆ ಸಿಬ್ಬಂದಿ ಕೇಳಿದ್ರೆ ಹೇಳಿದ್ರು. ಅದಕ್ಕಾಗಿ ಲೋನ್ಗಳನ್ನ ಅವ್ರ ಹೆಸರು ಮೇಲೆ ಲೋನ್ ಹಾಕಿದ್ದಾರೆ. ಇಲ್ಲಿ ಹಣವನ್ನು ಕಟ್ ಮಾಡಿದ್ದಾರೆ. FD ಅವ್ರು ಬಂದ್ರೆ ಕೊಡ್ಲಿಕ್ಕೆ ಇವ್ರ ಹತ್ರ 1 ರೂಪಾಯಿ ದುಡ್ಡಿಲ್ಲ. ಜನರು ರೈತರು ಮಾಡಿದ ಸಂಸ್ಥೆ ಇದು, ರೈತರದ್ದು ದುಡ್ಡಿಲ್ಲ. ಬೇರೆ ಹೊರಗಿನವ್ರು ಬಂದು ಅವ್ಯವಸ್ಥೆ ಮಾಡಿ ಇದಕ್ಕೆ ಸೆಕ್ರೆಟರಿ ಒಬ್ಬನೇ ಇಲ್ಲ. ಇದು ಎಲ್ಲರೂ ಜವಾಬ್ದಾರಿ ಇದಾರೆ. ನೀವು ಈ ಕಮಿಟಿಯನ್ನು ಡಿಸಾಲ್ವ್ ಮಾಡಿ ಇದು ಏನಂತ ಹೇಳಿ ತನಿಖೆ ಮಾಡ್ಬೇಕು. ಸರಿಯಾಗಿ ತನಿಖೆ ಆಗ್ಬೇಕು. ಸರಿಯಾಗಿ ತನಿಖೆ ಆಗಿ ಯಾರು ಅಪರಾಧಿ ನಿರಪರಾಧಿ ಅಂತ ನೀವು ತೋರ್ಸ್ಕೊಡ್ಬೇಕು. ನಮ್ ಸಂಸ್ಥೆ ಉಳಿಸ್ಬೇಕು. ಆಯ್ತು, ನಾನು 2-3 ದಿನದಲ್ಲಿ ಅಲ್ಲ, ನೀವು ಪರಿಶೀಲನೆ ಮಾಡಕ್ ನಾಳಿಂದನೇ ಕಳಿಸ್ಬೇಕು. ನಮಗ್ ಮಾಡ್ಯಾರ ಅವರು. ನಮ್ಮ ಮನೆಯವ್ರ ಗೊತ್ತು, ನಮ್ಮ ಮನೆಯವ್ರ ಮುಂದೋರಿ ಕೇಳಿಲ್ಲ. ಅವ್ರು ಹೇಳೋದು ಏನಂದ್ರೆ ನಾ ಹೇಳ್ತೀನಿ ಕೇಳ್ರಿ. ಎಲ್ಲರೂ ಹೇಳ್ತಾರೆ. ಎಲ್ಲರೂ 1 ನಿಮಿಷ ಮಾತಾಡ್ಬೇಡಿ. ಅಲ್ಲಲ್ಲ, ಇವ್ರ ಮೇಲೆ ಓಡಿ ಸಾಲ ತಕೊಂಡಿದ್ದಾರೆ ಸರ್. ಅದನ್ನ ಕೇಳಿದ್ರೆ ಇವರಿಗೆ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಅಷ್ಟೇ ಕೊಟ್ಟಿದ್ದಾರೆ. ಅಲ್ಲಿ ಮಾತ್ರ ಸಾಲ ಇದೆ. ಇವರು ವೈಯಕ್ತಿಕನು ಬಳಕೆ ಮಾಡ್ಕೊಂಡಿದ್ದಾರೆ. ಇಂಥ
ಹಲವಾರು ಆಗಿದಾವೆ. ಅದನ್ನು ನೀವು ಬಗೆಹರಿಸಬೇಕು. ಇದು ಪಾಪ ಬಡವರು ಇದ್ದಾರೆ, ಇವ್ರಿಗೆ ತಕ್ಷಣನೇ ಏನಂತೇಳಿ ಅವ್ರಿಗೆ ಅಧಿಕೃತವಾಗಿ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಯಾರು ಮಾಡಿದಾರೆ ಗೊತ್ತಿಲ್ಲ ತಪ್ಪು. ಈಗ ಇವತ್ತೇ ಅವ್ರದ್ದು ಏನಂತೇಳಿ ಕ್ಲಿಯರೆನ್ಸ್ ಮಾಡಿ ಸರ್ಟಿಫಿಕೇಟ್ ಭರಣೆ ಮಾಡಿ ಕಳಿಸ್ಬೇಕು. ಯಾಕಂದ್ರೆ ಅನ್ಯಾಯ ಆಗಿದೆ ಅವ್ರಿಗೆ. ಕ್ಲಿಯರ್ ಮಾಡಿಸ್ರಿ ಅವರಿಗೆ. ಈಗ ಒಂದು ವಿಷಯ ಅಷ್ಟು ಎಲ್ಲ ಬೇರೆ ಬೇರೆ ವಿಷಯ ಬೇರೆ 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 ಆಗಿರ್ಬೋದು ಅಂತ ನೀವು ಹೇಳ್ತಾ ಇದ್ದೀವಿ. ಅದನ್ನ ಒಟ್ಟಾರೆಯಾಗಿ ಪರಿಶೀಲನೆ ಮಾಡ್ಬೇಕಾದ್ರೆ 1-3-4 ದಿನ ಟೈಮ್ ಬೇಕು. ಅಲ್ಲ, ನೀವು ಸರಿಯಾಗಿ ತನಿಖೆ ಮಾಡ್ತಿರೋ ಇಲ್ಲ ಅಂದ್ರೆ ಅವ್ರ ಹತ್ರ ನಮ್ ಜನ ಏನಂತಾರೆ, ಇಲ್ಲಿ ಹೋಗ್ತಾರೆ, ನಾಳೆ ಹೋಗಿ ಅವ್ರು ಅಲ್ಲಿ ಬರ್ತಾರೆ, ಅಧ್ಯಕ್ಷರು ಉಪಾಧ್ಯಕ್ಷರು ಕಮಿಟಿಗಳು, ಅವಾಗ ಅವ್ರು ಏನಾದ್ರು ಕೊಡ್ತಾರೆ, ಸುಮ್ಮನಿರ್ತಾರೆ. ಇದೆ ಇದಕ್ಕಾಗಿ ನಿಮ್ಮೆಲ್ಲ ಒಪ್ಪೋದ ಬರ್ತಾ ಇದೆ, ನಿಮ್ಮೆಲ್ಲ ಒಪ್ಪೋದ ಬರ್ತಾ ಇದೆ. ತನಿಖೆ ಮಾಡ್ಬೋದಲ್ಲ ನನಗೊಂದು ನಿಮಿಷ ತಡೆ. ಈಗ ನಿಮ್ಗೆ ಇಷ್ಟೆಲ್ಲ ರಗಳೆ ಆಗಿದ್ದು, ಭ್ರಷ್ಟಾಚಾರ ಆಗಿದ್ದು ಒಪ್ಕೊಂಡು ಕಮಿಟಿಯವರು ಒಪ್ಕೊಂಡಿದ್ದಾರೆ. ನಿಮ್ಗೆ ಅರ್ಜೆಂಟ್ ಆಗಿ ಇವ್ರ ಮೇಲೆ ಏನು ಕ್ರಮ ಕೈಗೊಳ್ಳಕ್ ಪವರ್ ಐತೆ ಇಲ್ಲ ಸರ್? ಅರ್ಜೆಂಟ್ ಆಗಿ ಪ್ರಿಲಿಮಿನರಿ ವಿಚಾರಣೆ ಮಾಡ್ತೀವಿ. ಪ್ರಿಲಿಮಿನರಿ ವಿಚಾರ ಮಾಡಿ ನಮ್ ತಕ್ಷಣ ಜಾರಿ ಮಾಡಿ, ಏನಂತ ಮಾಡಿ ಆದೇಶ ಮಾಡಿ, ಇಡೀ ಪ್ರತಿ ಒಂದನ್ನ ಒಂದ್ ಪೇಪರ್ ಇಂದ ಪೆನ್ನಿಂದ ನಮ್ ತನಿಖೆ ಆಗುತ್ತೆ. ಈಗ ನೀವು ಬರಾಕತ್ತಿದ್ರಿ, ನೀವು ಬರಕ್ಕಿಂತ ಮುಂಚೆ ಒಂದು ಫೋನ್ ಬಂತು, ನೀವು ಹೋಗ್ಬಾಡ್ರಿ ನಾವು ಏ ಅಲ್ಲಲ್ಲ, ಅವ್ರು ಹೇಳ್ತಾರೆ, ಬಂದಿಲ್ಲ ಈಗ ಸರ್, ಬಂದಾರೆ. ಇಲ್ಲ ಆಯ್ತು, ನಾನು ಇದನ್ನೆಲ್ಲ ನಿಮ್ಗೆಲ್ಲರೂ ಹೇಳಿದಿರಿ. ಈಗ ಒಂದು ಅರ್ಜಿ ಕೊಟ್ಟಿದ್ದಾರೆ, ಎಲ್ಲ ಸಮಾಜದಲ್ಲಿ ಒಂದು ಅರ್ಜಿ ಕೊಡ್ಬೇಕು ಕೊಡ ಸರ್. ಇದೆ ನಮ್ದೊಂದು ಆಗಿತ್ತು ಕೇಸ್. ಈಗ ಕುತ್ಕೊಂಡು ಎಲ್ಲ ಸೊಸೈಟಿ ಇವನು ಸೆಕ್ರೆಟರಿ ಒಬ್ರು ಮತ್ತೆ ಇವನು ಎರಡು ಮಂದಿ ಕುಡ್ಕೊಂಡು ನನ್ಗೆ ಹಾಜಾ ಮುಟ್ಟನ್ನು ಕರ್ಕೊಂಡ್ಬಂದು ಜಮೀನು ಅಂತ ಸಹಿ ಹಾಕೊಂಡು ನನ್ನ ಮೇಲೆ ಓಡಿಸೋದಾಗ 3,80,000. ಹೌದು ಸರ್. ಎಷ್ಟು ಜನ ಆಯ್ತು? 2 ಜನ ಮಾಡಿದಾರಂತಲ್ಲ, ಎಷ್ಟು ದಿವಸ ಅಂತ ಪರಿಗಣನೆ ಮಾಡ್ತಾರೆ. ಅವ್ರಿಗೆ ಗೊತ್ತಿರ್ಬೇಕಲ್ಲ. ಏ ಮೆಂಬರ್ ಕರೀರಿ, ಇಲ್ಲೇ ಮಾತಾಡಿ ನೀವು, ನಾವು ಹೋಗ್ತೇವೆ, ನಿಮ್ ಮುಂದೆ ಏನೈತಲ್ಲ ನೀವು ಮಾಡ್ಕೊಡ್ರಿ. ಅಲ್ಲ, ನಮಗೂ 10 ಜನ ಫೋನ್ ಮಾಡ್ತಾ ಇದ್ದಾರೆ, ಎಫ್ ಡಿ ಇಟ್ಟರು. ಕೇಳಕ್ ಹೋಗ್ಬಿಡ್ಲಿಲ್ಲ, ಸರಿ ಮಾಡ್ತೇವೆ ಅಂತಾರ. ಈಗ ಇರ್ತಕ್ಕಂಥ ದುಡ್ಡಿನ ಬಗ್ಗೆ ಸೊಸೈಟಿಗೆ ಚಾವಿ ಹಾಕಿ ಲೆಕ್ಕ ಪಕ್ಕ ಸರ್, ಒಂದ್ ನಿಮಿಷ ಮಾಡಕ್ ಆಗ್ಬೋದಲ್ಲ? ಇಲ್ಲ, ಅವ್ರಿಗೆ ಅದನ್ನ ಹೇಳ್ಯಾರ, ಅವ್ರ ಪ್ರಿಲಿಮಿನರಿ ಏನ್ ಬರ್ತದೆ ನಮಗೆ. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.